ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ಬಿರುಸಿನ ಮತಪ್ರಚಾರ. ಸೋಮವಾರಪೇಟೆಯ ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಜೆಗುಂಡಿ ಗ್ರಾಮದಲ್ಲಿ ಇವತ್ತು ಮುಂಜಾನೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದಿನೇಶ್ ಅವರ ನೇತೃತ್ವದಲ್ಲಿ ಪ್ರಚಾರ ನಡೆಯಿತು. ಕಾರ್ಮಿಕರನ್ನ ಭೇಟಿಯಾಗಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ರವರ ಪರವಾಗಿ ಮತಯಾಚನೆ ನಡೆಸಲಾಯಿತು. ಕೇಂದ್ರದಲ್ಲಿ ಕಾಂಗ್ರೆಸ್ ಒಕ್ಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಮಿರ್ಷಾದ್, ಪ್ರಧಾನ ಕಾರ್ಯದರ್ಶಿ ಅಬ್ಬಾಸ್, ಸಹ ಕಾರ್ಯದರ್ಶಿ ಸ್ವಾಮಿ, ಘಟಕದ ಸದಸ್ಯರು ಹಾಜರಿದ್ದರು. ನಾವು ಕಾರ್ಮಿಕ ಘಟಕದಲ್ಲಿ ನಿಮ್ಗೆ ಏನೇನು ಸಮಸ್ಯೆಗಳಿದೆ, ಏನಾದರೂ ನಿಮಗೆ ನಿಗದಿತ ಸಂಬಳಗಳು ಸಿಗ್ತಾಯಿಲ್ಲ, ಆ ಥರ ಏನೇ ಸಮಸ್ಯೆಗಳಿದ್ರು ನಾವು ಸ್ಪಂದನೆ ಮಾಡ್ತೀವಿ. ನಿಮ್ಮಲ್ಲೇ ಯಾರದಿದ್ದರೆ ನಮ್ಮ ಈ ಸೋಮವಾರಪೇಟೆ ಭಾಗದಲ್ಲಿ ಇದ್ದರೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ, ಅವರಿಗೆ ನಿಮ್ಮ ಇನ್ಚಾರ್ಜ್ ಕೊಟ್ಟು ನಿಮ್ಗೆ ಏನೇ ಸಮಸ್ಯೆ ಇದ್ದರೆ ಅವ್ರಿಗೆ ಹೇಳ್ಬೋದು. ಅದಲ್ಲದೆ ಏನು ನೋಡಿ, ಕಾಂಗ್ರೆಸ್ ಸರ್ಕಾರಗಳು ರಾಜ್ಯ ಸರ್ಕಾರದಲ್ಲಿ ಏನೇನಾಗಿದೆ ಅದೆಲ್ಲ ಬಡವರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ಜನರಿಗೋಸ್ಕರ ಇರೋ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರ. ಏನು ವಿಷಯ ಅಂತ ಹೇಳಿದ್ರೆ ನೋಡಿ, 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. 5ರಲ್ಲಿ ನೋಡಿ, ನಿಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳಿಗೆ ಬಸ್ಸು ಫ್ರೀನಾ? ಹೌದಾ? ಕರೆಂಟ್ ಫ್ರೀನಾ? ಮನೇಲಿ ಫ್ರೀನಾ? 2,000 ರೂಪಾಯಿ ಬರ್ತಾ ಇದೆ ಎಲ್ಲರಿಗೂ. ರೇಷನ್ ಜಾಸ್ತಿ ಆಗಿದೆ, ಅಕ್ಕಿ 10 kg ಅಕ್ಕಿ ಸಿಗ್ತಾ ಇಲ್ವಾ? ಅದೇ ರೀತಿ ಈಗ ನಮ್ಮ ಹುಡುಗರುಗಳಿಗೆ, ಕಾಲೇಜ್ ಹುಡುಗರು ಏನೇನಿದ್ದಾರೆ ಅವ್ರಿಗೆ ಸಮೇತ ಯುವ ನಿಧಿಯಲ್ಲಿ ನಿಮಗೆ ದುಡ್ಡು ಸಹ ಕೊಡ್ತಾರೆ. ಅದೇ ರೀತಿ ಈ ಸಲ ನೀವೇನಾದರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಿಮ್ಮ ಮನೆ ಹೆಂಗಸರುಗಳಿಗೆ 1 ಲಕ್ಷದ ಪ್ರತಿ ವರ್ಷ 1 ಲಕ್ಷ ನಿಮಗೆ ಸಿಗುತ್ತೆ. ಎಲ್ಲ ರೀತಿಯ ಬೆನಿಫಿಟ್ಸ್ಗಳಿದೆ. ದಯವಿಟ್ಟು ಈ ಮುಖವಾಡ ಹಾಕ್ಕೊಂಡು ಕತೆ ಹೇಳ್ಕೊಂಡು ನಿಮ್ಗೆ ಯಾರಿಗಾದ್ರೂ ನಿಮ್ಗೆ 15 ಲಕ್ಷ ಬಂತ? ಯಾರಿಗೂ ಬಂದಿಲ್ಲ, ಬರೋದು ಇಲ್ಲ. ಸೊ ಅದಕ್ಕೆ ನೀವು ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕಾಂಗ್ರೆಸ್ ಪಕ್ಷನ ಗೆಲ್ಲಬೇಕು. ಏನು ಹೇಳ್ತೀರಾ?